ಓಕೆ, ಹೇಳಿ ಲಕ್ಷ್ಮಣ್ ಅವರೇ, ಏನಾಯ್ತು? ಅದೇ ಸರ್, ಈಗ ಹ್ಮ್ ಸರ್ 13 ವರ್ಷದಿಂದ ಸಂಘ ಮಾಡಿದ್ದೀವಿ ಸರ್ ನಾವು. ಹ್ಮ್ 13 ವರ್ಷ ಸಂಘ ಮಾಡಿ 13 ವರ್ಷದಿಂದ ನಮಗೆ ಯಾವ್ದು ಉಳಿತಾಯ ಕೊಟ್ಟಿಲ್ಲ ಸರ್. ಹ್ಮ್ ಉಳಿತಾಯ ಕೊಟ್ಟಿಲ್ಲ, ಬ್ಯಾಂಕ್ ಪಾಸ್ಬುಕ್ ಕೊಟ್ಟಿಲ್ಲ, ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಸರಿ. ಆಮೇಲೆ ಏನು ಸಂಘದಿಂದ ಸಬ್ಸಿಡಿ ಬರ್ತಂತಲ್ಲ ಸರ್, 3%. ಹ್ಮ್ ಹ್ಮ್ ಅದು 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 ಇಲ್ಲ, ನಮ್ಗೆ ಎಂತ ಏನು ಕೊಟ್ಟಿಲ್ಲ. ಓಕೆ. ಈಗ ನಾವು ಬರೀ ದುಡ್ಡು ಕಟ್ಕೊಂಡು ಹೋಗೋಣ, 75 ಸಾವಿರ ದುಡ್ಡು ಕಟ್ಟಿದೀವಿ ಸರ್. ಓಕೆ. ಅಲ್ಲಿ ನಂಗೆ ಇದರಲ್ಲಿರೋದು 8,975 ರೂಪಾಯಿ ದುಡ್ಡು ಎಂಟ್ರಿ ಆಗಿದೆ. ಎಷ್ಟು ಲಕ್ಷ ತಗೊಂಡಿದ್ರಿ ದುಡ್ಡು? 2 ಲಕ್ಷ ತಗೊಂಡಿದ್ದೆ. ಓಕೆ, ಎಷ್ಟು ಕಟ್ಟಿದ್ರಿ? 75 ಸಾವಿರ ಕಟ್ಟಿದ್ದೀನಿ ಸರ್. ನಿಮ್ಮ ಲೆಕ್ಕದಲ್ಲಿ? ನಂದು ಆಗ್ತಾರೆ, ದಪ್ಪ ಲೆಕ್ಕ ಹಾಕಿದ್ದೀನಿ ನಾನು. ಓಕೆ, ವಾರನ ತಿಂಗಳಿಗೆ? ಪ್ರತಿ ಶುಕ್ರವಾರ ಸರ್. ಒಂದು ವಾರ ಶುಕ್ರವಾರನೂ ಬಿಡ್ದಂಗೆ 70 ಸಾವಿರ ರೂಪಾಯಿ ಕಟ್ಟಿದ್ದೀರಾ? ಕಟ್ಟಿದ್ದೀನಿ ಸರ್, ಕಟ್ಟಿದ್ದೀನಿ. ಯಾವುದೇ ದುಡ್ಡು ಇಲ್ದಂಗೆ ಒಂದು ವಾರ ಹೆಚ್ಚು ಕಮ್ಮಿ ಅದಾದ್ರೂ ಬೆಳಗ್ಗೆ ತಗೊಂಡು ಕಟ್ಟಿದ್ದೀವಿ ಸರ್. ಕಟ್ಟಿ ಎಲ್ಲ ರೆಡಿ ಮಾಡಿದ್ದೀವಿ ಸರ್. ಅಲ್ಲಿ ಈ ವಾರ ಕಟ್ಟಲ್ಲ ಅಂದ್ರೆ ಮುಂದಿನ ವಾರ ಅದು ಸೇರಿಸಿ ಎಲ್ಲ ಕಟ್ಟಿದ್ದೀವಿ ಸರ್. ಬುಕ್ಸಲ್ಲಿ ಎಂಟ್ರಿ ಇದೆ. ಓಕೆ. ಎಂಟ್ರಿ ಇದೆ ಸರ್. ಆದ್ರೂ ಎಲ್ಲ ನಮ್ಮೆಲ್ಲ ಅದು ಆಮೇಲೆ ಎಲ್ಲ ಕೇಳಿ ನಮ್ಮಲ್ಲಿ ಮಿಕ್ಸಸ್ತು ಅವ್ರದ್ದು ಉಳಿತಾಯ ಕೊಟ್ಟಿಲ್ಲ. ನಮ್ಮ ತಮ್ಮ ಮಗಂದು ಉಳಿತಾಯ ಕೊಟ್ಟಿಲ್ಲ. ಅವ್ರು ಕಟ್ಲಿ ಇವ್ರು ಕಟ್ಲಿ ಅಂತ ಹೇಳಿ ಉಳಿತಾಯ ಕೊಟ್ಟಿಲ್ಲ ಸರ್. ಓಕೆ. ಆ ಉಳಿತಾಯ ಕೇಳಿದ್ರೆ ಅವ್ರು ಕಟ್ಸಿ ಕೊಡ್ತೀವಿ, ಇವ್ರು ಕಟ್ಸಿ ಕೊಡ್ತೀವಿ ಅಂತಾರೆ. ನಮ್ಮ ದುಡ್ಡಿಗೆ ಮಾತ್ರ ನಮ್ಮ ದುಡ್ಡು ಮತ್ತೆ ಬಡ್ಡಿ ಎರಡಕ್ಕೂ ದುಡ್ಡಿಗೂ ಬಡ್ಡಿ ಹಾಕ್ತಾರೆ, ಬಡ್ಡಿಗೂ ಬಡ್ಡಿ ಹಾಕ್ತಾರೆ. ಓಕೆ. ಸರಿ. ಈಗ ಅವ್ರು ಲೆಕ್ಕ ಕೇಳಿದ್ರೆ ಅವ್ರನ್ನ ಕೇಳಿದೆ ಸರ್. ಎಲ್ಲ ಅವತ್ತಿನ ಆಲ ಒಂದು 5-6 ವಾರ ಆಯ್ತು ನಾನು ಲೆಕ್ಕ ಕೇಳಿ. ಆಮೇಲೆ ನಾವು ಕಟ್ಟಕ್ಕಲ್ಲ ಅಂತ ಹೇಳಿ ಆಮೇಲೆ ಅಲ್ಲಿ ಕರ್ಸಿರು. ಇನ್ನೊಬ್ಬ ನಾಗಣ್ಣ ಅಂತ ಹೇಳಿ ಅವ್ರ ಮಾತ್ರ ಕರ್ಸಿರು. ಅಲ್ಲಿ ಕರ್ಸಿ ಆಮೇಲೆ ಅವರು ಕರ್ಸ್ಬಿಟ್ಟು ಅವರೆಲ್ಲವ ಕಟ್ಟಣ ಅಂದ್ರು. ನಾ ಕಟ್ಟಲ್ಲಪ್ಪ, ನೀವು ಯಾರ ಕಟ್ಟಿ ಹೇಳಿ ನನಗೆ ಗೊತ್ತಿಲ್ಲ. ನನಗೆ ಪಾಸ್ಬುಕ್ ಕೊಡ್ಲೇಬೇಕು. ನನ್ನ ದುಡ್ಡು ಏನಾಯ್ತು 75 ಸಾವಿರ ಕೊಡ್ರೆ ಮತ್ತೆ ನೀವು ದುಡ್ಡು ಕೊಡಿ, ಮತ್ತೆ ನೀವು ಹೇಳ್ತಿರಲ್ಲ ಅಲ್ಲವಾ ದುಡ್ಡು ಕೊಡಿ ಅಂತ ಕೇಳಿದೆ ಸರ್. ಎಲ್ಲ ಕೇಳಾದ್ಮೇಲೆ ಅದಾದ್ಮೇಲೆ ಹಂಗೆ ಹಿಂಗೆ ಅಂತೇಳಿ ಆಮೇಲೆ ಮುಂದಿನವಾರ ಕಟ್ಟಿ ಅವತ್ತು ಕಟ್ಟಿ ಅಂತ ಟೈಮ್ ಕೊಟ್ಕೊಂಡು ಕಳ್ಸಿರು. ನಾನು ಮುಂದಿನವಾರ ಕಟ್ಟಾಕಲ್ಲ, ಈಗಲೂ ಕಟ್ಟಾಕಲ್ಲ, ಪಾಸ್ಬುಕ್ ಕೊಟ್ರೆ ಕಟ್ಟೋದು ಅಂತ ಈಗಲೂ ಕಟ್ಟಿಲ್ಲ ನಾನು. ಏನೇನು ಕೇಳಿದ್ರಿ ಅವ್ರ ಹತ್ರ? ದುಡ್ಡು ಕಟ್ಟಿಸ್ಕೊಳ್ಳೋ ಏನೇನು ಡಾಕ್ಯುಮೆಂಟ್ ಕೇಳಿದ್ರಿ? ನಾನು ಪಾಸ್ಬುಕ್ ಕೇಳಿದೆ ಸರ್, ಬ್ಯಾಂಕಿನ ಪಾಸ್ಬುಕ್ ಕೇಳಿದೆ, ಆಮೇಲೆ ಸ್ಟೇಟ್ಮೆಂಟ್ ಕೇಳಿದೆ, ನನ್ನ ಉಳಿತಾಯ ದುಡ್ಡು ಕೇಳಿದೆ. ಸರಿ. 13 ವರ್ಷದ ಕಟ್ಟಿರೋ ಉಳಿತಾಯ ಅದು ಕೊಡಿ. ಆಮೇಲೆ ಬ್ಯಾಂಕ್ನಿಂದ ಸಬ್ಸಿಡಿ ಕೊಡ್ತಾರಂತ 3%, ಅದು ಕೊಡಿ ಅಂತ ಕೇಳಿದೆ. ಆಮೇಲೆ ಇದು ಇನ್ನೂ ಕೆಲವು ಏನೋ ಅವೆಲ್ಲ ಕೊಟ್ಟರೆ ನಾನು ದುಡ್ಡು ಕೊಡೋದು ಅದನ್ನು ಕಟ್ಟಲ್ಲ ಅಂತ ಹೇಳಿ ಅಲ್ಲಿಂದ ಎದ್ದು ಬಂದೆ ಸರ್. ಓಕೆ. ಎದ್ದು ಬಂದ್ರೆ ಪ್ರತಿ ವಾರ ಬಂದು ದುಡ್ಡು ಕಟ್ಟಿ ಅಂತ ಬರ್ತಾಳೆ ಅಮ್ಮ ಅನಿತಾ ಮೇಡಮ್ ಅಂತ ಹೇಳಿ ಬಂದ್ರು. ನಾವು ಇಲ್ಲ ಕೊಡಿ ನನ್ನ ಇವು ಕೊಡಿ ಕಟ್ತೀನಿ ಅಂತ ಹೇಳಿ ಕಟ್ಟಿಲ್ಲ ಸರ್. ಒಂದು 5 ವಾರ ಏನೋ ಆಯ್ತು ಸರ್. ಓಕೆ. 5 ವಾರ ಆಯ್ತು. ನದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ಪಾಸ್ಬುಕ್ ಎಲ್ಲ ಕೊಡವ. ನೀವು ದುಡ್ಡು ತಗೊಂಡ್ರೆ ನಾವು ಪಾಪ ನಿಮ್ಮ ದುಡ್ಡು ನಾವು ಮೋಸ ಮಾಡಲ್ಲ. ನಾವು ಯಾವ ತಗೊಂಡು ತಿಂದ್ಬಿಟ್ಟಿದ್ದೀವಿ ದುಡ್ಡಂತೂ ಯಾವುದೇ ಕಾರಣದಲ್ಲೂ RBI ಏನು ಡೈರೆಕ್ಷನ್ ಕೊಡ್ತದೆ ಓಕೆ ಅದ್ರ ಪ್ರಕಾರ ದುಡ್ಡ ಬ್ಯಾಂಕಿಗೆ ತಗೊಂಡು ಕಟ್ಬಿಟ್ಟು ರಸೀದ್ ತಂದು ನಿನಗೆ ಕೊಡ್ತೀವಿ ಕಣಬೇಕಂತ ನೋಡ್ಕೊ ಅಂತ ಅಂದೆ. ಓಕೆ. ಆಯ್ತು, ಒಳ್ಳೇದೇ ಮಾತಾಡಿದ್ರಿ. ಬ್ಯಾಂಕಿಗೆ ರಸೀದಿ ಕಟ್ಟಿಬಿಟ್ಟು ಇಲ್ಲಿ ರಸೀದಿ ತಂದು ತೋರ್ತೀವಿ, ಆ ದುಡ್ಡು ತೀರ್ಕೊಳಕಲ್ವೇನವ ಅಂತ ಅಂದೆ. ಆಮೇಲೆ ಹೆಗ್ಡೆ ಅವರು ನಾವೇನು ಸಾಲ ಕೊಟ್ಟಿಲ್ಲ, ಬ್ಯಾಂಕಲ್ಲಿ ಕೊಟ್ಟಿರೋದು ಅಂತ ಹೇಳ್ತಾರೆ. ನೀವೇನು ಕೆಲಸ ಇಲ್ಲಿ, ನಿಮ್ಗೇನು ಕೆಲಸ ಇಲ್ಲಿ? ಈಗ ಬ್ಯಾಂಕ್ ಬಂದು ವಸೂಲಿ ಮಾಡಬೇಕು, ಬ್ಯಾಂಕ್ನಾಗ ನಾವು ನೇರ ಕಟ್ತೀವಿ. ನಿಮ್ಗೇನು ಕೆಲಸ? ನೀವು ಯಾರು ಇಲ್ಲಿ ಧರ್ಮಸ್ಥಳ ನಮಗೆ ಸ್ಟೇಟ್ಮೆಂಟ್ ಕೊಡಿ ಅಂದ್ರೆ ಅದು ಯಾವುದೋ ಒಂದು ಓಂ ಶ್ರೀ ಮಂಜುನಾಥ ಏನಮ್ಮ ಅಂತ ಹೊರದ್ಬಿಟ್ಟು ಹಸ್ಬಿಟ್ಟು ತಾಳ್ರಿ ಅಂತ ಹಸ್ಬಿಟ್ಟು ಹೋಗ್ತಾರೆ ಸರ್. ಹೌದಾ? ಅದು ನಾನು ಆಮೇಲೆ ತಿರ್ಗಿ ಅದು ಮಡಗಿದ್ದೀನಿ ಸರ್ ಅಂತ ಅರ್ಧ ಹೆಸರದ ಅವ್ರಿಗೆ ತೋರಿಸಿ ಅಲ್ಲ ಕಂಡು ಮೇಡಮ್ ಅವರೇ ನೀವು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ಅಂದ್ರೆ ಓಂ ಶ್ರೀ ಮಂಜುನಾಥ ಅಂತ ಹೇಳಿ ಎಲ್ಲರದ್ದು ದುಡ್ಡು ತಗೊಂಡು ಅರ್ಧ ಎಷ್ಟೋಯ್ತಿರಲ್ಲ. ಇದಂದ್ರೆ ನಿಮ್ಗೆ ಹೇಗೆ ಗೊತ್ತಿರಿ ಅದು ಅಂತ ಇದು ಮಾಡ್ತಾರೆ ಸರ್. ಮಡಗಿದ್ದೀನಿ ಸರ್ ಅದನ್ನೇ. ಸರಿ, ಈಗ ಆಯ್ತು. ಇನ್ನೊಂದ್ಸಲ ಬಂದಾಗ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿ ಅವ್ರದ್ದು. ಇಲ್ಲ ವಿಡಿಯೋ ರೆಕಾರ್ಡ್ ಮಾಡ್ತೀನಿ ಸರ್. ಇನ್ನೊಂದು ಮಾಡಿತ್ತಿಲ್ಲ, ಮೊನ್ನೆ ಒಂದು ಸ್ವಲ್ಪ ಮಾಡಿದ್ದೆ, ಬಂದಿಲ್ಲ ಹೋಗ್ಬಿಡ್ತು ಅಮ್ಮ. ನೋಡಿ, ಇನ್ನೊಂದು, ನೀವು ಕಷ್ಟದಲ್ಲಿದ್ದಾಗ ದುಡ್ಡು ತಗೊಂಡಿದ್ದೀರಾ, ಓಕೆ ಫೈನ್, ದುಡ್ಡಿಗೆ ಬಡ್ಡಿ ಕಟ್ಟಬೇಕು, ಆಯ್ತು ಕಟ್ಟಿ. ಆದ್ರೆ ಲೆಕ್ಕ ತಗೊಂಡು ಮಾತ್ರ ಕಟ್ಟಿ, ಲೆಕ್ಕ ಕೇಳಿ. ಇಲ್ಲ ಸರ್, ಯಾವ ಬ್ಯಾಂಕ್ ಹಾಕೊಂಡಿದ್ದ ದುಡ್ಡು ಬಂತು ಆ ಬ್ಯಾಂಕ್ಗೆ ದುಡ್ಡು ಕಟ್ತೀವಿ ಅಂತಾನೆ ಹೇಳಿ. ಅದೇ ಅಲ್ಲ, ಅಲ್ಲಿ ಹೋಗಿ ತೋರಿಸಿಲ್ಲ ಬ್ಯಾಂಕ್ ಯಾವ್ದು ಹೆಸರು ಹೇಳಿ ಅಲ್ಲಿಗೆ ಹೋಗಿ ಕಟ್ಬಿಡ್ತೀವಿ ಅಂತ ಅಂದೆ. ಅಲ್ಲಿ ಹೋಗಿ ಅಲ್ಲೇ ಪಾಸ್ಬುಕ್ ತಗೋತೀನಿ ನಾನು.
ಈ ಪಾಸ್ಬುಕ್ ಇದಕ್ಕೂ ಏನಾರ ಟ್ರ್ಯಾಲಿ ಆಗುತ್ತೆ ನಿಮ್ ಇದಕ್ಕೂ ಅವ್ರಿಗೂ ಟ್ರ್ಯಾಲಿ ಆದ್ರೆ ಹ್ಮ್ ಇಲ್ಲಿ ನೀವು ಶ್ರೀ ಮಂಜುನಾಥ ಧರ್ಮಸ್ಥಳ ಗ್ರಾಮ ಉದ್ಯೋಗ ಅಂತ ಇಲ್ಲಿ ಬರ್ಕೊಂತೀರಾ. ಹ್ಮ್ ಇಲ್ಲಿ ನಮ್ಗೆ ಯಾವ ಚೆಕ್ ಕೊಡ್ಬೇಕು ಹಂಗಂತ ಕೊಡ್ತೀರಾ ನೀವು ನಿಮ್ಮ ಇದರಿಂದೆಲ್ಲ ಕೊಡ್ತೀರಾ. ಬ್ಯಾಂಕ್ನಲ್ಲಿ ನಿಮ್ಗೆ ಏನು ಒಡಂಬಡಿಕೆ ಆಗಿದೆ ಏನ್ ಮಾಡ್ಕೊಂಡಿದ್ರೆ ಹೆಂಗೆ ಅನ್ಸೂರು ಹೇಳ್ಕೊಡಿ ಅಂತ ಅಂದೆ. ಏನಂದ್ರು ಅದಕ್ಕೆ? ಅದಕ್ಕೇನು ಉತ್ತರನೇ ಇಲ್ಲ. ಬ್ಯಾಂಕ್ನವ್ರಿಗೂ ನಿಮ್ಗೂ ಏನ್ ಸಂಬಂಧ? ಬ್ಯಾಂಕ್ನವ್ರು ನೀವು ಏನು ಒಪ್ಪಂದ ಮಾಡ್ಕೊಂಡಿದ್ರ? ಒಪ್ಪಂದ ಪ್ರಕಾರ ಹೆಂಗೆ ನಮಗೆ ಏನ್ ಮಾಡ್ತಾರೆ ಏನು ನಮಗೆ ಗೊತ್ತಿಲ್ವಲ್ಲ. ನೀವು ಸುಮ್ಮನೆ ದುಡ್ಡು ಇಸ್ಕೊಂಡು ಹೋಗ್ತಿರಲ್ಲ. ನಾವ್ ಯಾರಿಗೆ ಕಟ್ತೀವಿ ದುಡ್ಡ? ಎಲ್ಲಿ ಹೋಗಿದೆ? ವಾರಕ್ಕೆ ಒಂದು ಇಡೀ ಒಂದು 52 ಲಕ್ಷ 53 ಲಕ್ಷ ಸಂಘಟನೆ ರಾಜ್ಯದಲ್ಲಿ ಒಂದು ವಾರಕ್ಕೆ 8 ಕೋಟಿ 10 ಕೋಟಿ 12 ಕೋಟಿ ದುಡ್ಡು ಆಗುತ್ತಲ್ಲ. ಅದು ಯಾರಿಗೆ ಆಗ್ತಾ ಇದ್ರೆ ಎಲ್ಲಿ ಓದೈತೆ ಅಂತ ಕೇಳ್ದೆ ಮೇಡಮ್ ಕೇಳ್ದ ಸರ್. ಅದಕ್ಕೆ ಲೆಕ್ಕ ಇಲ್ಲ ಎಲ್ಲಿಗೆ ಆಗ್ತಾ ಇದ್ರೆ ಅದೊಂದು ಎಷ್ಟು ಬರ್ತಾವ ಬರೀ 20 ಕಟ್ಟದೆ ವಾರಕ್ಕೆ ಒಂದು 10-12 ಕೋಟಿ ದುಡ್ಡು ಆಗುತ್ತಲ್ಲ. 52 ಲಕ್ಷ 53 ಲಕ್ಷ ಜನ ಸಂಘಗಳವೆ 20 ಕಟ್ಟಿರೋ ಅಷ್ಟು ಆಗುತ್ತೆ. ಎಲ್ಲಿಗೆ ಆಗ್ತಾ ಇರೋ ದುಡ್ಡು ಯಾರ ಅಕೌಂಟ್ ಓದೈತಿದು? ಯಾರಿಗೆ ಎಲ್ಲಿ ಮಾಡ್ತಾ ಇದ್ದೀರಾ? ನಮ್ ದುಡ್ಡು ಎಲ್ಲಿ? ಅದು ಉಳಿತಾಯ ದುಡ್ಡು ಕೊಡಿ. ಉಳಿತಾಯ ದುಡ್ಡು ಕೊಡ್ರಿ ಬದ್ಲು ಓಲೆ ನಮ್ ನೀವು ಹೆಂಗಾರ ಮಾಡ್ಕೊಂಡ್ರೆ ನಮ್ದು ಅಲ್ಲೇ ಮುರ್ಕೊಂಡ್ರಿ ಓಲೆ ಅಂತ ಅಂದೆ ನಾನು. ಉಳಿತಾಯ ದುಡ್ಡ ಮುರ್ಕೊಂಬಿಡಿ, ನಮಗೆ ಉಳಿದ ದುಡ್ಡು ಕೊಡ್ರಿ. ನಿಮ್ ದುಡ್ಡೇ ನಾವ್ ಯಾವ ಮೋಸ ಮಾಡಿದೀವಿ? 13 ವರ್ಷದಿಂದ ಕಟ್ಟಿಲ್ವಾ? 13 ವರ್ಷದಿಂದ ಕಟ್ಟಿದೀವಿ. ನಮಗೆ ಏನೋ ಮಂಗನ ಮಾಡ್ಬಿಟ್ಟು ನಮ್ಮನ್ನ ಇಷ್ಟ ಕಟ್ಸ್ಕೊಂಡ್ರಿ. ನಾವು ಕಟ್ಟಿ ಸಾಕಾಗಿ ಹೋಗಿದ್ ನಮ್ಗೆ ಆತ ಜೀವನ. ಒಂದು 50,000 ತಗೊಂಡ್ರೆ 50,000 ಹಂಗೆ ಇರ್ತದೆ. ಸುಮ್ಮನೆ ಕಟ್ಟಿ ನಮಗೂ ಜೀವನ ಸಾಕಾಗೈತೆ. ನಾನು 2 ಸಲ ಕ್ಲೋಸ್ ಮಾಡ್ಬಿಟ್ಟೆ ಕಟ್ಟಿ ಸಾಕಾಗೈತೆ. ಅದ್ ಎಷ್ಟು ಕಟ್ಟರು ತೀರೋದೇ ಇಲ್ಲ ಅದು. ಓಕೆ, ಈಗ ನೀವು ಲೆಕ್ಕ ಕೇಳಿದ್ರಿ ಅವರಿಗೆ, ಅದಕ್ಕೆ ಕೊಡಲ್ಲ ಅಂತ ಹೋದ್ರ? ಏನಿಲ್ಲ ಅಂದ್ರೆ ಏನು ಕೊಡಲ್ಲ. ಅದು ಅಂತ ಅವ್ರದ್ದು ಹಸ್ಬಿಟ್ಟು ಹೋಯ್ತು ತಗೊಳ್ರಿ ಅಂತ ಹಸ್ಬಿಟ್ಟು. ಓಕೆ, ನಿಮ್ಗೆ ಇಷ್ಟೊಂದು ಧೈರ್ಯ ಹೆಂಗ್ ಬಂತು ಪ್ರಶ್ನೆ ಕೇಳೋಷ್ಟು ಧೈರ್ಯ? ನನಗೆ ಸರ್ ಇಲ್ಲಿ ಸೌಜನ್ಯ ನೋಡಿದ್ರಾ? ನಮ್ ಚಾನಲ್ ಎಲ್ಲ ನೋಡಿದ್ರಾ? ಎಲ್ಲಾ ಚಾನಲ್ ನೋಡಿ ಮೊದ್ಲು ಮಹೇಂದ್ರ ಅವರು ಒಂದು ಪರಿಚಯ ಮಾಡ್ಕೊಂಡೆ. ನಮ್ಮ ಹಾಸನ ತುಮಕೂರು ಅವ್ರ ಮೊದ್ಲು ಪರಿಚಯ ಮಾಡ್ಕೊಂಡೆ. ಆಮೇಲೆ ಅವ್ರೆಲ್ಲ ಡಾಕ್ಯುಮೆಂಟ್ ಎಲ್ಲ ಹಾಕಿದ್ರು ಸರ್. ಎಲ್ಲ ಡಾಕ್ಯುಮೆಂಟ್ ಓದ್ಕೊಂಡೆ. ಎಲ್ಲ ಡಾಕ್ಯುಮೆಂಟ್ ಓದ್ಕೊಂಡು ಆಮೇಲೆ ಹೈಕೋರ್ಟ್ದು ಕೋರ್ಟ್ದು ಆಮೇಲೆ ಇವರು ಪೊಲೀಸ್ ಮಹಾನಿರ್ದೇಶಕರದು ಅವರೆಲ್ಲ ಆರ್ಡರ್ ಆಗಿರೋದು ಅದೆಲ್ಲ ಓದ್ದೆ. ಅದೆಲ್ಲ ಇದ್ಮೇಲೆ ನಮಗೇನು ಭಯ ಅಂತ ನಾನು ಕೂಡ ಸರ್ ಧೈರ್ಯ ಮಾಡಿದೆ. ನಾನು ಸುಮ್ಮನೆ ಅನ್ಯಾಯ ಕೊಡ್ತಾ ಇದ್ದಲ್ಲ ದುಡ್ಡ ಏನು ಯಾಕೆ ಅಂತ. ಅವರು ಯಾವಾಗೆಲ್ಲ ಲೆಕ್ಕ ಎಲ್ಲ ಕೊಡಕ್ಕೆ ಎಲ್ಲಿ ಲೆಕ್ಕ ಕೊಡಕ್ಕೆ ಏನೈತೆ ಕೊಡಕ್ಕೆ? ಮತ್ತೆ ದುಡ್ಡು ಕಟ್ಟಿ ಅಂತ ಬಂದು ಹೇಳ್ತಾ ಇದಾರೆ. ದುಡ್ಡು ಕಟ್ಟಿ ಬಂದು ಹಿಂಸೆ ಕೊಡ್ತಾರೆ. ಸತ್ತೋಗಿ ನಿಮ್ ಮನೆ ಹಾಳಾಗೋ ನೀವು ಯಾಕೆ ಬದುಕಿದ್ರೆ ಸಾಲಾರ ಮನ್ನಾ ಆಗ್ತದೆ ಅಂತ ಬೈಯಳ್ಸ ಮೊದ್ಲು. ಅವಮ್ಮ ಬದುಕಿಡೋದು ಬಂದು ಸತ್ತೋಗಿ ನಿಮ್ ಮನೆ ಹಾಳಾಗೋ. ನಾನು ಒಬ್ಬನಲ್ಲ ಎಲ್ಲಾರ್ನು ದುಡ್ಡು ಒಂದು ವಾರ ದುಡ್ಡಿಲ್ಲ ಹೋಗಿ ಪಾಪ ಎಳ್ದಾಡಲ್ಲ ಅವ್ರನ್ನ ನಿಮ್ ಮನೆ ಹಾಳಾಗ ಯಾಕೆ ನಮ್ಮ ಹಿಂಸೆ ಕೊಡ್ತಾರೆ? ಸತ್ತು ಹೋಗಿ ಅಂತ ದುಡ್ಡು ತಾನು ತಿಂದ್ಬಿಟ್ಟು ಧರ್ಮಸ್ಥಳ ದುಡ್ಡು ತಾನು ತಿಂದ್ಬಿಟ್ಟು ನಿಮ್ ಒಳದ್ ಮಾಡಕಲ್ಲ ದೇವ್ರು ನಿಮ್ ಮನೆ ಹಾಳು ಮಾಡ್ತಾನೆ ಅಂತ ಬೋದ್ ಕೆಡೋದು. ಮೊನ್ನೆ ಸಲ ನಿಮ್ ಮನೆ ಹಾಳು ಮಾಡತ್ತೆ ನೋಡು ಅಂತ. ನೀವು ತಿಂತಾರೆ ನಿಮ್ಮ ಮನೆ ಹಾಳಾಗಿ ಹೋಗಿ ಬದ್ಲು ಅಂತ ನಾನಂದೆ. ಒಂದೇ ದುಡ್ಡು ತಿಂತ ಇದಲ್ಲ ಬಡವ್ರದ 1-2 ಡಬ್ಬ ಇಸ್ಕೊಂಡು ನಿಮ್ ಎಲ್ಲ ಸಂಬಳ ತಗೊಂಡು ಎಲ್ಲ ಮಾಡ್ಕೊಂಡು ನಮ್ ದುಡ್ಡು ತಗೊಂಡು ನಮ್ ದುಡ್ಡಲ್ಲಿ ನೀವು ಸಂಬಳ ತಗೋತಿರೋದು ನಿಮ್ಮ ಮನೆ ಹಾಳಾಗಿ ಹೋಗಿ ಫಸ್ಟ್ ಅಂತ ನಾನಂದೆ. ಈಗ ಬಂದಾಗ ಲೆಕ್ಕ ಕೇಳಿ ಸರಿನಾ? ಲೆಕ್ಕ ಕಟ್ಟಕ್ ಹೋಗ್ಬಿಡಿ ಅಷ್ಟೇ. ಇಲ್ಲ ಸರ್, ನಾನು ಶುಕ್ರವಾರ ಲೆಕ್ಕ ಕೇಳ್ತೀನಿ. ಕೊಡಮೇಲೆ ತೆಗಿಯಮ್ಮ ಪುಸ್ತಕ ತೆಗಿ ಅಂತ ತೆಗಿಸ್ಬಿಟ್ಟು ದುಡ್ಡು ಕೊಡ್ತೀನವ ನಿನ್ನ ಪುಸ್ತಕ ತೆಗಿ ನಂದು ದುಡ್ಡು ಎಷ್ಟು ಅಂತ ಬರ್ಕೊಟ್ಬಿಟ್ಟು ನಂದು ಪಾಸ್ಬುಕ್ ಕೊಟ್ಬಿಟ್ಟು ನಾನು ಈಗ ಹೋಗಿ ಕ್ಲಿಯರ್ ಮಾಡ್ಬೇಕಿನಿ ಅಂತ ಹೇಳ್ತೀನಿ. ಸರಿ, ಈಗ ನೀವು ವಿಡಿಯೋ ರೆಕಾರ್ಡ್ ಮಾಡ್ಕೊಳಕ್ ಆಗುತ್ತಾ? ಯಾವ್ದು ಸರ್ ಅವ್ರನ್ನ? ನೀವು ಲೆಕ್ಕ ಕೇಳೋದ್ರಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿ, ನಾನು ಮಾಡ್ತಿದ್ದೆ. ಸುಮ್ಮನೆ ಮಾಡಕ್ಕಲ್ಲ, ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಮಾಡೋದು. ಆಯ್ತು, ಮಾಡ್ಬಿಟ್ಟು ಕಳಿಸಿ ನನಗೆ. ಮಾಡ್ಬಿಟ್ಟು ನಿಮ್ಗೆ ಕಳಿಸ್ತೀನಿ ಬಿಡಿ ಸರ್. ಓಕೆ, ಆಯ್ತು, ಒಳ್ಳೇದಲ್ಲ ಲಕ್ಷ್ಮಣ್ ಅವರೇ. ಯಾವ ಊರು ನಿಮ್ದು? ಸರ್ ಚಂದ್ರಪಟ್ಟಣ ತಾಲೂಕು, ಇಲ್ಲ ಬಡಕಳ್ಳಿ ಸರ್ ಪಕ್ಕ. ಚಂದ್ರಪಟ್ಟಣ ಬಡಕಳ್ಳಿ. ಓಕೆ, ಬಡಕನಹಳ್ಳಿ, ಚಂದ್ರಪಟ್ಟಣ ತಾಲೂಕು, ಹಾಸನ ಜಿಲ್ಲೆ. ಬಡಕನಹಳ್ಳಿ. ಬಡಕಳ್ಳಿ ಸರ್. ಆಯ್ತು, ಒಳ್ಳೇದಾಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.